ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ತಂಗಿ ಪಾಪುದು ನಾಮಕರಣ ಇತ್ತು, ಹಾಗಾಗಿ ಊರಿಗೆ ಬಂದಿದ್ವಿ. ಲಾಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಪಾಪುಗೆ ಫಸ್ಟಿಗೆ ಮುಡಿ ತಗ್ಸೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಮುಂಜೋರೆ ಆ ಕಡೆ ನಿಂತ್ಕೊಳ್ಳಿ, ಆ ಕಡೆ ಕಾರ್ನರಲ್ಲಿ. ಮಂಜೂರ ಆ ಮೂಲೆಯಿಂದ ಮಾತಾಡ್ಸಿಟ್ಟು ನೀನ್ ಮಾತಾಡ್ತಾ ಬಂಗಾರನ ಯಾಕಳದು? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚುಪ್ ಅಲ್ಬಾರ್ದು, ಸುಮ್ಮನೆ ಆಯ್ತು. ಇಲ್ಲ ಬಿಡುವ, ಅಮ್ಮ ಕಾಣೆ ಆರು ಮ್ಯಾ ಮ್ಯಾ ಅಂತಾರೋ. ಆಗೋಯ್ತು, ಅಂಕಲ್ ಬೇಗ ಮಾಡ್ತಾರೆ. ಸೋನಮ್ಮ ಆಯ್ತು ಬಿಡಮ್ಮ, ಆಯ್ತು ಆಗೋಯ್ತಾ? ಲಕ್ಕಿದು ಮುಡಿ ತಗ್ಸಿದ್ದೆಲ್ಲ ಆಯಿತು. ಇವಾಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಇನ್ನು ಉತ್ಸವ ಮೂರ್ತಿ ಕೂಡ ಬಂತು. ನಾವು ಹೊರಗಡೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಇನ್ನು ಬೆಳಗ್ಗೆನೇ ಆಗಲೇ ತುಂಬ ಜನ ಬಂದುಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಜಾಸ್ತಿ ರಶ್ ಕೂಡ ಇತ್ತು. ಒಳಗಡೆ ದೇವರಿಗೆ ಬಂದುಬಿಟ್ಟು ಅಭಿಷೇಕ ಆಗಿತ್ತು ಮತ್ತು ಅಲಂಕಾರ ಕೂಡ ನಡೀತಾ ಇತ್ತು. ಇನ್ನು ಹೊರಗಡೆ ಇಲ್ಲಿ ಉತ್ಸವ ಮೂರ್ತಿ ಕರ್ಕೊಂಬರ್ತಾ ಇದ್ದಾರಲ್ವ, ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಒಂದು ಉತ್ಸವ ಮೂರ್ತಿ ಆದರೆ ಇನ್ನೊಂದು ಆಂಜನೇಯ ಸ್ವಾಮಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಾಗಿ ಇಲ್ಲಿ ಅಷ್ಟು ಚೆನ್ನಾಗಿ ಫೋಕಸ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಉತ್ಸವ ಮೂರ್ತಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಳಗೆ ಬರ್ರಿ, ಇಬ್ರು ಒಳಗೆ ಬರ್ರಿ, ಒಳಗೆ ಬರ್ರಿ. ಒಳಗೆ ಹೋಗೋಣ. ನಾವು ಬೆಳಗ್ಗೆ ಹೋದಾಗ ತುಂಬ ಜಾಸ್ತಿ ಜನ ಏನಿರಲಿಲ್ಲ, ಒಂದು ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ಬಟ್ ಹೋಗ್ತಾ ಅಲ್ವಾ ತುಂಬ ಜಾಸ್ತಿ ರಶ್ ಆಗೋಗ್ಬಿಟ್ರು. ಇನ್ನಿವಾಗ ಉತ್ಸವ ಮೂರ್ತಿ ಬಂದ ಮೇಲೆ ಇಲ್ಲಿ ಅಲಂಕಾರಕ್ಕೆ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿಂದನೇ ಬರೋವಾಗ ಪೂಜೆ ಸಾಮಾನಿಗೆಲ್ಲ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಬಂದಿದ್ರು. ಹಾಗೆಯೇ ಇಲ್ಲಿ ದೇವಸ್ಥಾನದಲ್ಲಿ ನಾಮಕರಣ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ಲಾಸ್ಟಲ್ಲಿ ಮಾಡೋದು. ಸೊ ಈಗ ಸದ್ಯಕ್ಕೆ ಇವಾಗ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಹೂವುಗಳನ್ನೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಸಿರಿಗಂತೂ ಫೀಡಿಂಗ್ ಮಾಡಿಸ್ಬಿಟ್ರೆ ಆರಾಮಾಗಿರ್ತಾಳೆ. ಅವಳನ್ನ ನಾನೇ ಎತ್ಕೋಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಮಪ್ಪ ಹತ್ರ, ಜೀವನ ಹತ್ರ, ಹಾಗೆ ಅಲ್ಲಿ ಯಾರು ಎತ್ಕೊಂಡ್ರು ಕೂಡ ಎಲ್ಲರ ಹತ್ರನೂ ಹೋಗ್ತಿದ್ಲು. ಹಾಗೆಯೇ ನಾನು ಕೂಡ ಅಷ್ಟೇ ಅಲ್ಲಿ
ಫೀಡಿಂಗ್ ಮಾಡಿಸ್ಬಿಟ್ಟು ಪಾಪುಗೆ ಆರಾಮಾಗಿರೋ ಅಂತಹ ಬಟ್ಟೆನ ಹಾಕಿದ್ದೆ. ಅವಳಿಗೂ ಕೂಡ ಅದು ಹಿಂಸೆ ಆಗಬಾರ್ದು. ಈ ಥರ ಹೊರಗಡೆ ಎಲ್ಲಾದರೂ ಬಂದಾಗ ಅಲ್ವಾ ಪಾಪುಗೆ ಹಿಂಸೆ ಆಗೋ ಥರ ಬಟ್ಟೆ ಹಾಕ್ಬಿಟ್ರೆ ಅವಳಂತೂ ಅಳ್ತಾನೆ ಇರ್ತಾಳೆ. ನಾನು ಅದಕ್ಕೋಸ್ಕರನೇ ಕಾಟನ್ ಸಾಫ್ಟ್ ಥರ ಮೆಟೀರಿಯಲ್ ಬೇಕು ಅಂದ್ಬಿಟ್ಟು ಹೋಗಿ ಫ್ರಾಕ್ನ ತೊಗೊಂಬಂದಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು, ಅವಳಿಗೂ ಕೂಡ ತುಂಬ ಕಂಫರ್ಟಬಲ್ ಆಗಿ ಇತ್ತು. ಇನ್ನಿವಾಗ ಪೂಜೆ ಸಾಮಾನೆಲ್ಲ ಕೊಟ್ಟು ದೇವರಿಗೆ ಪೂಜೆನ ಮಾಡಿಸ್ತಾ ಇದ್ದಾರೆ. ಹೊರಗಡೆ ಉತ್ಸವ ಮೂರ್ತಿ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪ್ರಿಯಾಂಕಾ ಅವರು ದೇವರಿಗೆ ಅಂತ ಸೀರೆನ ಕೂಡ ತೊಗೊಂಡಿದ್ರು. ಅದನ್ನು ಇವಾಗ ಉತ್ಸವ ಮೂರ್ತಿಗೆ ಹಾಕ್ತಾ ಇದ್ದಾರೆ. ಇನ್ನು ಹೂವಿನ ಹಾರ ಎಲ್ಲ ಏನು ತೊಗೊಂಡು ಬಂದಿದ್ರು ಅದನ್ನು ಕೂಡ ಕೊಟ್ಟರು. ಹಾಗೆ ನಾವು ಬರ್ತಾ ಏನು ಪೂಜೆ ಸಾಮಾನು ಹೂವು ಎಲ್ಲ ತೊಗೊಂಡು ಬಂದ್ವಿ, ಅದನ್ನೆಲ್ಲ ಇಲ್ಲೇ ಕೊಟ್ಟು ಪೂಜೆನ ಮಾಡಿಸ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಅಪ್ಪುಗೆ ಯಂತ್ರನ ಕೂಡ ಹಾಕಿಸ್ದೆ. ಅವನೊಂದು ಸ್ವಲ್ಪ ಜಾಸ್ತಿ ನಿದ್ದೆಗಣ್ಣಲ್ಲಿ ಬೆಚ್ಚ ಬೀಳ್ತಿರ್ತಾನೆ. ಸೊ ಇಲ್ಲಿಗೆ ಬಂದಾಗ ಲಾಸ್ಟ್ ಟೈಮ್ ಹಾಕ್ಸಿದ್ದೆ, ಅದು ಬಿಟ್ಟರೆ ಇವಾಗ ಹಳೆದನ್ನು ತೆಗ್ಸಿ ಹೊಸದನ್ನು ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಸಿದ್ದಾಯಿತು. ಅಲ್ಲೋ ಮಕ್ಕ ತೊಳ್ಕೊಬೋ ಮಾಮಿ ಮಾಡೋಣ. ಹೋಸರಿ ಒಂಚೂರು ಹಳ್ಳಿಲಿಲ್ಲ, ಸರಿ. ಬೆಳಗ್ಗೆ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ವ, ನಾನು ಒಳಗಡೆ ಬಂದು ಅಭಿಷೇಕ ಅದೆಲ್ಲ ನೋಡೋದಕ್ಕಾಗಿರಲಿಲ್ಲ. ಇನ್ನು ಅಲಂಕಾರ ಎಲ್ಲ ಆದಮೇಲೆ ಆಂಜನೇಯ ಸ್ವಾಮಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು ನೀವು, ವಿಗ್ರಹ ಬಂದ್ಬಿಟ್ಟು ಒಂದು ಸ್ವಲ್ಪ ಕ್ರಾಸ್ ಆಗಿದೆ, ಇದು ಇರೋದೇ ಹೀಗೆ ಅಂತ. ಇವಾಗ ಉತ್ಸವ ಮೂರ್ತಿ ಏನಿದೆ ಅದನ್ನು ಮೇನ್ ದೇವಸ್ಥಾನ, ಅಲ್ಲಿ ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನ ಒಂದಿದೆ, ಸೊ ಅಲ್ಲಿ ತಗೊಂಡು ಹೋಗಿ ಇಡ್ತಾರೆ. ಅದು
ಇನ್ನು ನನ್ನ ಮಗಳಂತೂ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಎಷ್ಟು ಸೌಂಡ್ ಆದರೂ ಕೂಡ ಅವಳು ನಿದ್ದೆಗಂತೂ ಅವಳೇನು ಮೋಸ ಮಾಡ್ಕೊಳ್ಲಿಲ್ಲ. ನಾನು ಹಾಗೆ ಹೆಗ್ಲ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತೂಗ್ತಾ ಇದ್ದೆ. ಆರಾಮಾಗಿ ನಿದ್ದೆ ಮಾಡ್ತಾಯಿದ್ಲು. ಮತ್ತು ಅಲ್ಲಿ ಕೂಡ ಅಷ್ಟೇ ಸುಮಾರು ಜನ ಪಾಪುನ ಎತ್ಕೊಳ್ಳೋದು, ಮುದ್ದು ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಮತ್ತು ದೃಷ್ಟಿ ಆಗಲ್ವಾ ಎಲ್ಲರ ಕೈಯಲ್ಲೂ ಕೊಡ್ತೀರಾ ಅಂತಲೂ ಕೂಡ ಒಂದಷ್ಟು ಜನ ಹೇಳ್ತಾರೆ. ನನಗೇನು ಅಂತ ಅಂದರೆ ಅವ್ರು ಅಷ್ಟು ಇಷ್ಟಪಟ್ಟು ಪಾಪುನ ಎತ್ಕೊಳ್ತಾರೆ ಅಲ್ವಾ, ನಾವು ಕೊಡಲ್ಲ ಬೇಡ ಅಂತಾರೆಲ್ಲ ಹೇಳಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಅವ್ರೇನು ಮಾಡಿಬಿಡ್ತಾರೆ, ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುದ್ದು ಮಾಡಿಬಿಟ್ಟು ಕೊಡ್ತಾರೆ ಅಲ್ವಾ. ಸೊ ಅದರಲ್ಲೆಲ್ಲ ಏನೂ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಪಾಪುನ ಕೊಡೋದು. ಆ್ಯಂಡ್ ಅವ್ರಿಗೂ ಕೂಡ ಒಂಥರ ಖುಷಿ ಅನಿಸುತ್ತೆ. ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅಲ್ಲಿ ನೀರು ಹಾಕಿಸ್ಕೊಂಡು ಮೈ ಮೇಲೆ ಅಲ್ಲಿ ಕುತ್ಕೊಂಡಿರ್ತಾರೆ. ಉತ್ಸವ ಮೂರ್ತಿ ಏನಿದೆ ಅದು ಏನಾರ ಆಗುತ್ತೆ ಅವರು ಬೇಡಿರೋ ಕೋರಿಕೆ ಅಂತ ಅಂದರೆ ಅವ್ರ ಮೇಲೆ ಬರುತ್ತೆ ಉತ್ಸವ ಮೂರ್ತಿ. ಲಾಸ್ಟ್ ಟೈಮ್ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ನೋ ನನಗೆ ನೆನಪಿರಲಿಲ್ಲ. ಬಟ್ ಈ ಸಲ ನನ್ನ ಜೀವನ್ಗೆ ಹೇಳಿದ್ದೆ ಪಾಪುನ ಎತ್ಕೊಂಡಿದ್ನಲ್ಲ ನಾನು. ಸೊ ಹಾಗಾಗಿ ನೀವೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿ ಅಂತ. ಸೊ ಅವರೇ ವಿಡಿಯೋ ಮಾಡಿಕೊಂಡ್ರು. ನನಗೆ ಅಂದರೆ ನಮ್ಮೂರಲ್ಲಿ ಈ ಥರದ್ದೆಲ್ಲ ಯಾವುದೂ ನಾನು ನೋಡಿರಲಿಲ್ಲ ಅಲ್ವಾ. ಹಾಗಾಗಿ ನನಗೆ ಇದೆಲ್ಲ ಹೊಸದು ಅಂತ ಅನಿಸುತ್ತೆ. ಆವಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಬೋದು ಅಂತ ಅಷ್ಟೇನೆ. ಇನ್ನು ಪಾಪುಗೆ ಯಾವಾಗೆಲ್ಲ ಆಗುತ್ತೆ ಅವಳು ಎದ್ದಾಗ ನಾನು ಫೀಡಿಂಗ್ ಮಾಡಿಸ್ತಾ ಇದ್ದೆ. ಒಂಥರ ಪಾಪು ಕೂಡ ಕಂಫರ್ಟಬಲ್ ಆಗಿ ಇದ್ಲ, ನನಗೂ ಕೂಡ ಒಂಥರ ಸಮಾಧಾನ. ಅವಳಿಗೆ ಹೊಟ್ಟೆ ತುಂಬಿದರೆ ಆರಾಮಾಗಿ ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಅದೇ ಅವಳಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಅಂತ ಅಂದರೆ ಅವಳು ಒಂಚೂರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಅವಾಗವಾಗ ನಾನೇ ಟೈಮ್ ನೋಡಿಕೊಂಡು ಪಾಪುಗೆ ಫೀಡಿಂಗ್ನ ಮಾಡಿಸ್ತಾ ಇದ್ದೆ.
ಇವಾಗ ಲಕ್ಕಿಗೆ ಮುಡಿ ತಗ್ಸಿ ಶಾಸ್ತ್ರ ಎಲ್ಲ ಆಗಿತ್ತಲ್ವ, ಇಲ್ಲೇ ಕಿವಿನ ಕೂಡ ಚುಚ್ಚಿಸ್ತಾ ಇದ್ದಾರೆ. ಅವರು ಏನೆಲ್ಲ ಅರ್ಕೆ ಮಾಡ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲನೂ ಕೂಡ ಇಲ್ಲೇ ಕಂಪ್ಲೀಟ್ ಮಾಡಿಸ್ಕೊಂಡು ಹೋಗಬೇಕು, ಈ ಸನ್ನಿಧಾನದಲ್ಲೇ ಎಲ್ಲನೂ ಆಗಬೇಕು ಲಕ್ಕಿಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಸೊ ಆದಷ್ಟು ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಜಾಸ್ತಿ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೋರಾಗಿ ಬೀಸೋದು ನಮ್ಗೆ ನೋಡಿದ್ವಿ ಬೀಸೋದೇ ಇಲ್ಲ ನಮಗೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಲಕ್ಕಿ ಮಾ ರಾಮ 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 ಸೀತಾರಾಮ. ಅಪ್ಪು ಆ ಕಡೆ ಹೋಗೋ, ಕೂತ್ಕೊಳ್ಳೋ ಅಪ್ಪು, ಕೂತ್ಕೊಳ್ಳೋ, ದೂರ ಬಾ. ಕಂಟು ಬಿಟ್ಟು 3 days ಸ್ನಾನ ಮಾಡ್ಸಂಗಿಲ್ಲ. ಸಂಜೆಗೆ ರತ್ನೀರು ಮಾಡೋಕ್ಕೆ ಒಂದು 9 ಜನಕ್ಕೆ 5 ಜನಕ್ಕೆ ಅಷ್ಟು ಕೊಟ್ಟು ಸ್ವೀಟ್ ಕೊಡಿ. ಸರಿ, ಸಂಜೆಗೆ ಕೊಡ್ಬೇಕಾ? ಇವಾಗ ಕೊಟ್ರಾಗಲ್ವಾ? ಇಲ್ಲೇ ಕೊಡಿ ರತ್ನೀರು ಸಂಜೆ. ಸೊ ಈಗ ಪಾಪುಗೆ ನಾಮಕರಣನ ಕೂಡ ಮಾಡ್ತಾ ಇದ್ದಾರೆ. ಪಾಪುಗೆ ಜಾ ಇಂದ ಹೆಸರು ಬಂದಿತ್ತು. ಸೊ ಅವ್ರಿಗೆ ಏನು ಇಷ್ಟ ಆಗಿದೆಯೋ ಅದನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಬ್ಲಾಗಲ್ಲಿ ಹೇಳ್ಬೋದು ಇಲ್ವೋ ಗೊತ್ತಿಲ್ಲ, ಆಮೇಲೆ ಯಾಕೆ ಹೇಳಿದೆ ಅನ್ನೋದು ಕೂಡ ಬರುತ್ತೆ. ಸೊ ಹಾಗಾಗಿ ಬೇಡ, ಅವರೇ ಅವ್ರ ಬ್ಲಾಗಲ್ಲಿ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತಾರೆ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಆನ್ ದ ವೇ ಬರ್ತಾ ಹಾಗೆ ಹೋಟೆಲ್ನಲ್ಲಿ ಊಟ ನಾವು ಕೂಡ ಮಾಡ್ಕೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ 6:30 ಆಗೋಗ್ಬಿಟ್ಟಿತ್ತು. ಸೊ ಬೆಳಗ್ಗೆ ಹೋಗಿದ್ದು ಸಂಜೆ ತನಕ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ನಾನು ಸಿರಿ ಜೊತೆ ಆಗಿರ್ಬೋದು, ಅಪ್ಪು ಜೊತೆ, ಲಕ್ಕಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.